ನಮಸ್ಕಾರ ಎಲ್ಲರಿಗೂ ಚಕ್ರವರ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮತ್ತು ಸುಸ್ವಾಗತ. ಸೌಜನ್ಯ ಪರ ಹೋರಾಟಗಾರರಿಗೆ ಚಕ್ರವರ್ತಿ ಮಾಡ್ತಕ್ಕಂಥ ನಮಸ್ಕಾರಗಳು. ಈಗಿನ ಕಾಲದಲ್ಲಿ ಯಾರನ್ನು ನಂಬಬೇಕು ಯಾರನ್ನು ಬಿಡಬೇಕು ಒಂದು ಅರ್ಥ ಆಗ್ತಾ ಇಲ್ಲ. ಯಾಕಪ್ಪ ಅಂದ್ರೆ ಯಾವ ವ್ಯಕ್ತಿ ನನ್ನನ್ನು ಪಾಪ ಪ್ರಜ್ಞೆ ಕಾಡಾಯ್ತಂದು ಬಂದ ಹೇಳೋದಕ್ಕೆ ನಿಲ್ತಾನಲ್ಲ, ಅದೇ ವ್ಯಕ್ತಿಯ ಹೆಂಡತಿ ಇವತ್ತೇನಪ್ಪ ಅಂದ್ರೆ ಈ ಕೇಸ್ನಾಗ ಉಲ್ಟಾ ಹೊಡೆದು ಬಿಡ್ತಾಳೆ. ಯಾಕಪ್ಪ ಅಂದರೆ 2 ವರ್ಷಗಳ ಹಿಂದೆ ನಡೆದಿರ್ತಕ್ಕಂಥ ಕೆಲವೊಂದಿಷ್ಟು ಮಾತುಕತೆಗಳನ್ನು ಹೇಳೋದಕ್ಕಿಂತ ಮುಂಚೆ ಆ ಚಿನ್ನಯ್ಯನ ಹೆಂಡತಿ ನೀಡಿರ್ತಕ್ಕಂಥ ಹೇಳಿಕೆಗಳು ಏನದಾವಪ್ಪ ಅಂದ್ರೆ ಒಂಥರ ಹಾಸ್ಯಾಸ್ಪದನೂ ಅದಾವ, ಇನ್ನೊಂದು ಥರ ಏನಪ್ಪ ಅಂದ್ರೆ ಮನಸ್ಸಿಗೆ ನೋವಾಗೋ ಥರನೂ ಅದಾವ, ಮತ್ತೊಂದು ಏನಪ್ಪ ಅಂದ್ರೆ ಸೌಜನ್ಯಳಿಗೆ ಅನ್ಯಾಯ ಮಾಡ್ತಕ್ಕಂಥ ಕೆಲವೊಂದಿಷ್ಟು ಮಾತುಗಳನ್ನು ಕೂಡ ಅದರಲ್ಲಿ ಅದಾವ. ಆ ಚಿನ್ನಯ್ಯನ ಹೆಂಡತಿಯನ್ನು ಸಂದರ್ಶನ ಮಾಡಿರ್ತಕ್ಕಂಥವ್ರು ಯಾರಪ್ಪ ಅಂದ್ರೆ ಬೇರೆ ಯಾರೂ ಅಲ್ಲ, ಇದೇ ಈ ದರಿದ್ರ ಆರ್ ಕನ್ನಡ. ಈ ದರಿದ್ರ ಚಾನಲ್ ಬಗ್ಗೆ ಎಷ್ಟಂತ ಹೇಳ್ಬೇಕು ಅನ್ನೋದು ಅರ್ಥ ಆಗ್ತಾ ಇಲ್ಲ. ಆದರೂ ಕೂಡ ಏನಪ್ಪ ಅಂದ್ರೆ ಅವರು ಸಂದರ್ಶನ ಮಾಡಿದ್ದಾರೆ. ಆ ಸಂದರ್ಶನದಲ್ಲಿ ಆ ಹೆಣ್ಮಗಳು ಏನು ಹೇಳ್ತಾಳಪ್ಪ ಅಂದ್ರೆ ಅಳ್ತಾ 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 ಹೇಳ್ತಾಳೆ, ಇಲ್ಲ ಮತ್ತು ನನ್ನ ಗಂಡನನ್ನು ಸಾಯಿಸಿಬಿಡ್ತಾ ಇದ್ರು, ಆಮೇಲೆ ನನ್ನ ಗಂಡನನ್ನು ಡೆಲ್ಲಿ ಕರ್ಕೊಂಡು ಹೋಗಿದ್ದು ಮಟ್ಟನ್ನವರ ಅಂತ ಹೇಳ್ತಾಳೆ. ಅದ್ರ ಜೊತೆಗೆ ಅವ್ರ ಮನೆಗೆ ನಾವು ಹೋದಾಗ ನಮ್ಮ ಮುಂದೆ ಕಂತೆ ಕಂತೆ ಹಣವನ್ನು ಇಟ್ಟಿದ್ರು, ಆಮೇಲೆ ಡೋರ್ನ ಲಾಕ್ ಮಾಡಿದ್ರು, ನಮಗೆ ಸಿಕ್ಕಾಪಟ್ಟೆ ಭಯ ತುಂಬಿದ್ರು, ನಮಗಿದ್ರ ಬಗ್ಗೆ ಏನೂ ಗೊತ್ತಿರಲಿಲ್ಲ. ಆಮೇಲೆ ಜಯಂತ್ ಅವರು ಬಂದರು, ಮಟ್ಟಣ್ಣ ಅವರು ಬಂದರು, ತಿಮ್ರೊಡ್ಡಿ ಅವರು ಬಂದರು, ನೀವು ಈ ರೀತಿಯಾಗಿ ಹೇಳಿಕೆಯನ್ನು ಕೊಡಬೇಕು, ಧರ್ಮಸ್ಥಳದ ಅಪಪ್ರಚಾರ ಮಾಡಬೇಕು ಅಂತ ನನ್ನ ಗಂಡನಿಗೆ ಈ ರೀತಿಯಾಗಿ ಹೇಳಿದರು. ನನ್ನ ಗಂಡನನ್ನು ಉಳಿಸ್ರಿ, ಹೆಗಡೆಯವರೇ ದಯವಿಟ್ಟು ಚೆನ್ನೈನನ್ನು ಉಳಿಸ್ರಿ, ನನ್ನ ಗಂಡನನ್ನು ಉಳಿಸ್ರಿ ಅಂತಂದು ಆ ಹೆಣ್ಮಗಳು ಕಣ್ಣೀರು ಹಾಕಿ ಆ ಆರ್ ಕನ್ನಡ ದರಿದ್ರ ಚಾನಲ್ ಮುಂದೆ ಸಂದರ್ಶನವನ್ನು ಕೊಡ್ತಾಯಿದ್ರು. ಇಲ್ಲಿ ನನಗೆ ಹೇಳ್ತಕ್ಕಂಥದ್ದು, ನಾನು ಈ ಒಂದು ವಿಚಾರಗಳನ್ನು ಅಭ್ಯಾಸ ಮಾಡಿದಾಗ 2 ವರ್ಷದ ಹಿಂದಗಡೆ ಚಿನ್ನಯ್ಯ ಸಂದರ್ಶನವನ್ನು ಕೊಟ್ಟಿರ್ತಾನೆ. ಆ ಚಿನ್ನಯ್ಯನ ಸಂದರ್ಶನದಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಭಯ, ಸಂಕೋಚ, ಅಳುಕು ಅಂತಕ್ಕಂಥದ್ದು ಆ ಒಂದು ಮಾತಿನಲ್ಲಿ ಕಾಣ್ತಾ ಇರಲಿಲ್ಲ. ಯಾಕಂದ್ರೆ ಆ ವ್ಯಕ್ತಿ ನಿಸ್ಸಂದೇಹವಾಗಿ, ನಿಸ್ಸಂಶಯವಾಗಿ, ಧೈರ್ಯದಿಂದ, ತನ್ನ ವಿಮರ್ಶನಾ ವಿಚಾರದಿಂದ ಆ ವ್ಯಕ್ತಿ ಎಲ್ಲವನ್ನು ಹೇಳ್ತಾ ಇದ್ದ. ಆ ವ್ಯಕ್ತಿಗೆ ಜ್ಞಾನ ಇಲ್ಲ ಅಂತಂದು ಅವನ ಹೆಂಡತಿ ಹೇಳ್ತಿರ್ಬೇಕಾದ್ರೆ, ಆ ಜ್ಞಾನವಿಲ್ಲದ ವ್ಯಕ್ತಿ ಪ್ರತಿಯೊಂದು ವಿಚಾರಗಳನ್ನು ಬಿಚ್ಚಿಡ್ತಾ ಹೇಳ್ತಿರ್ಬೇಕಾದ್ರೆ ಆವಾಗ ಅವನ ಹತ್ರ ಜ್ಞಾನ ಇರಲಿಲ್ಲ. ಅಕಸ್ಮಾತ್ ಮಹೇಶ್ ಶೆಟ್ಟಿ ತಿಮ್ರೊಡ್ಡಿ ಆಗಿರ್ಬೋದು, ಮಟ್ಟಣ್ಣವರಾಗಿರ್ಬೋದು, ಅವನಿಗೆ ಅಂಜಿಕೆ ಹಾಕ್ಯಾರಂತ ಇಟ್ಕೊಳ್ರಿ, ಜೀವ ಬೆದರಿಕೆಯನ್ನು ಹಾಕ್ಯಾರಂತ ಇಟ್ಕೊಳ್ರಿ. ಆದ್ರೆ 2 ವರ್ಷ ಹಿಂದಗಡೆ ಮಾಡಿರ್ತಕ್ಕಂಥ ರೆಕಾರ್ಡಿಂಗನ್ನು 2 ವರ್ಷ ಆದಮೇಲೆ ಈ ವ್ಯಕ್ತಿ ಬಂದ ನಾನು ಜಾಗಗಳನ್ನ ತೋರಿಸ್ತೀನಿ, ನನ್ನಲ್ಲಿ ಮನಸ್ಸಿಗೆ ಬೇಜಾರಾಗ್ಯದ, ಪಾಪ ಪ್ರಜ್ಞೆ ಕಾಡಾಗಿದೆ ಅಂತ ಹೇಳ್ತಾನಲ್ಲ. 2 ವರ್ಷ ಸಂದರ್ಶನ ತಗೊಂಡಾಗ ಮನೆ ಬಾಗಿಲನ್ನು ಹಿಕ್ಕಿ ಇವ್ರಿಗೆ ಬೆದರಿಕೆ ಹಾಕಿ ನಿಮ್ಮನ್ನು ಕೊಲ್ತೀವಿ, ಹೊಡಿತೀವಿ, ಬಡಿತೀವಿ ಅಂತಂದು 2 ವರ್ಷದ ಹಿಂದ್ಗಡೆ ವಿಡಿಯೋ ಮಾಡಿಕೊಂಡಾಗ ಈ ಹೆಣ್ಣು ಮಗಳು ಚಿನ್ನಯ್ಯನ ಹೆಂಡತಿ ನೇರವಾಗಿ ವೀರೇಂದ್ರ ಹೆಗಡೆ ಅವರ ಹತ್ರ ಹೋಗ್ಬೋದಾಗಿತ್ತು, ಅಥವಾ ನೇರವಾಗಿ ಪೊಲೀಸ್ ಸ್ಟೇಷನ್ ಹತ್ರ ಹೋಗ್ಬೋದಾಗಿತ್ತು. 2 ವರ್ಷದ ಹಿಂದ್ಗಡೆನೇ ಹೋಗಿಲ್ಲಕ್ಕಿ ಇವು ಹೆಣ್ಮಗಳು ಇವತ್ತೇನು ಮಾಡ್ತಾಳಪ್ಪ ಅಂದ್ರೆ ಸಿದ್ದರಾಮಯ್ಯವರ ಹತ್ರ ಮನವಿಯನ್ನು ಮಾಡ್ತಾಳೆ, ಹೆಗಡೆಯವರ ಹತ್ರ ಭಿಕ್ಷೆಯನ್ನು ಬಿಡ್ತಾ ಇದ್ದಾಳೆ, ನನ್ನ ಗಂಡನನ್ನು ಉಳಿಸ್ರಿ, ನನ್ನ ಗಂಡನನ್ನು ಸಾಯಿಸಿ ಬಿಡ್ತಾ ಇರ್ತಂತ ಹೇಳ್ತಾಳಲ್ಲ. ಹಾಗಾದರೆ 2 ವರ್ಷದ ಹಿಂದೆ ಈ ಭಯ ನಿಮ್ಮಲ್ಲಿ ಇರಲಿಲ್ಲೇನ? 2 ವರ್ಷದವರೆಗೂ ಕೂಡ ನೀವು ಯಾಕೆ ಸುಮ್ಮನಿದ್ರಿ? ಹಾಗಾದರೆ 2 ವರ್ಷ ನೀವು ತಿಮ್ರೊಡ್ಡಿ ಮನೆಯಲ್ಲಿ ನಿಮ್ಮನ್ನು ಬಂಧಿಸಿಟ್ಟಿದ್ರು, 2 ವರ್ಷದವರೆಗೆ ನಿಮಗೆ ಜೀವ ಬೆದರಿಕೆಯನ್ನು ಹಾಕಿದ್ರು, ಅಥವಾ ನಿಮ್ಮ ಮನೆಯನ್ನು ಸುತ್ತುವರೆದಿದ್ರು, ನಿಮ್ಮನ್ನು ಕೊಲ್ತೀವಿ, ಹೊಡಿತೀವಿ, ಬಡಿತೀವಿ ಅಂತ ಹೇಳಿದ್ರು. ಹಾಗಾದರೆ ಈಗ ಯಾಕೆ ಈ ಭಯ ನಿಮ್ಮನ್ನು ಕಾಡ್ತಾ ಇದೆ? ಈಗ ಎಲ್ಲಿಂದ ಬತ್ತು? ದುಡ್ಡನ್ನು ಇಟ್ಟಿದ್ರಂತ ಹೇಳಿದ್ರಲ್ಲ, ಆ ವಿಡಿಯೋ ಮಾಡ್ತಿರ್ಬೇಕಾದ್ರೆ ದುಡ್ಡಲ್ಲಿ ಇರಲಿಲ್ಲಲ್ಲ, ದುಡ್ಡಲ್ಲಿ ಇಲ್ಲವೇ ಇಲ್ಲ. ಅಕಸ್ಮಾತ್ ಆಗಿ ನಿಮಗೆ ದುಡ್ಡು ಕೊಡ್ತೇನೆ ಅಂತ ಅಂದಿದ್ರಂದ್ರೆ ನೀವು 2 ವರ್ಷದ ಹಿಂದ್ಗಡೆ ಇದನ್ನು ಹೇಳಬೇಕಾಗಿತ್ತು, ನಮಗೆ ದುಡ್ಡು ಕೊಡ್ತೇನೆ, ನಮ್ಗೆ ಈ ರೀತಿ ನಮಗೆ ಮಾಡ್ಯಾರತ್ತಂದ. ಬಟ್ ಅದು ಯಾವುದೇ ರೀತಿಯಾಗಿ ನೀವು ಹೇಳ್ತಾ ಇಲ್ಲ. ಹಾಗಾದರೆ ಈಗ ನೀವು ಯಾವ ವಿಚಾರವನ್ನು ಇಟ್ಟುಕೊಂಡು ಈ ಕೇಸನ್ನು ಉಲ್ಟಾ ಹೊರತಕ್ಕಂಥ ಪ್ರಯತ್ನವನ್ನು ಮಾಡ್ತಾಯಿದ್ರಿ? ಸರಿ, ಚಿನ್ನಯ್ಯ ಬುರುಡೆ ತೋರಿಸಿರ್ತಕ್ಕಂಥ ಸ್ಥಳಗಳು ಎಲ್ಲ ಸುಳ್ಳದಾವ, ಅಥವಾ ಇನ್ನೊಂದ್ಸಲ ಅದನ್ನು ಅಗಿಬೇಕು, ತನಿಖೆ ಮಾಡಬೇಕು, ಅದು ಸೆಕೆಂಡರಿ. ಆದರೆ ನಾನು ಕೇಳುವ ವಿಷಯ, ಜನಸಾಮಾನ್ಯರಲ್ಲಿ ಮುರಿತಕ್ಕಂಥ ಪ್ರಶ್ನೆ ಏನಪ್ಪ ಅಂದ್ರೆ,
ಚಿನ್ನಯ್ಯ ಸುಳ್ಳು ಹೇಳಿರ್ತಕ್ಕಂಥ ಸ್ಥಳಗಳಲ್ಲಿ ಏನೂ ಸಿಗಲಿಲ್ಲ ಅಂತ ಇಟ್ಕೊಳ್ರಿ. ಹಾಗಾದರೆ ಬಂಗಲೆ ಗುಡ್ಡದಲ್ಲಿ ಸಿಗ್ತಕ್ಕಂಥ ಮೂಳೆಗಳು, ಅಸ್ಥಿ ಪಂಜರಗಳಿಗೆ ಕಾರಣ ಯಾರು? ಅವು ಎಲ್ಲಿಂದ ಬರ್ತಾವ? ಆನೆ ಮಾವುತನ ಹತ್ಯೆ ಏನಾಗ್ತದ? ಸೌಜನ್ಯದ ಪ್ರಕರಣ ಏನಾಗ್ತದ? ಪದ್ಮಲತಾಳ ಪ್ರಕರಣ ಏನಾಗ್ತದ? ವಾರಿಜ ಆಚಾರ್ತಿಯ ಪ್ರಕರಣ ಏನಾಯಿತು? ಇದಕ್ಕೆಲ್ಲ ಮೂಲ ಕಾರಣ ಏನು? ಹಾಗಾದರೆ ಸೌಜನ್ಯನನ್ನು ಅಪಹರಣ ಮಾಡ್ತಿರ್ಬೇಕಾದ್ರೆ ಆ ಆ ಒಂದು ಸನ್ನಿವೇಶನವನ್ನು ನೋಡಿರ್ತಕ್ಕಂಥ ಒಂದು ಮಂಡ್ಯದ ಹೆಣ್ಣು ಮಗಳಿಗೆ ಇವರು ಮಾಸ್ಕ್ ಲೇಡಿ ಅಂತಂದು ಹೆಸರು ಕೊಟ್ಟರು. ಸೊ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯಗಳು ಏನದಾವ? ಸೊ ಇದರಲ್ಲಿ ಷಡ್ಯಂತ್ರ ಅಂತಕ್ಕಂಥದ್ದು ಏನದ? ಆ ಚಿನ್ನಯ್ಯನ ಹೆಂಡತಿ ಹೇಳ್ತಾಳ, ತಿಮ್ಮರೊಡ್ಡಿ ಅವರ ಹೆಂಡತಿ ನನಗೆ ಚಹಾ ತಂದು ಕೊಟ್ಟಳು ತಂದು ಹೇಳ್ತಾಳಲ್ಲ, ಅಂದರೆ ಚಹಾ ಕೊಡೋದ್ರಲ್ಲಿಯೂ ಕೂಡ ಷಡ್ಯಂತ್ರ ನೋಡಿದೆ ಏನಮ್ಮ ನೀನು? ಚಹಾ ಕುಡಿದ್ರಲ್ಲಿ ಷಡ್ಯಂತ್ರ ಅದ? ಹಾಗ ನಿನ್ನ ಗಂಡ ಹೇಳ್ತಕ್ಕಂಥ ಪ್ರತಿ ಮಾತಲ್ಲೂ ಕೂಡ ಭಯ ಇರಲಿಲ್ಲ. ಪಿನ್ ಟು ಪಿನ್ ಪಿನ್ ಟು ಪಿನ್ ಹೇಳ್ಯ ನಾವು. ಇಲ್ಲಿವರೆಗೂ ಕೂಡ ಮಟ್ಟಣ್ಣವರಾಗಿರ್ಬೋದು, ಮಹೇಶ್ ಶೆಟ್ಟಿ ತಿಮ್ಮರೊಡ್ಡಿ ಆಗಿರ್ಬೋದು, ಜಯಂತ್ ಆಗಿರ್ಬೋದು, ಇವ್ರ ಮೇಲೆ ಕೊಲೆ ಆರೋಪಗಳೇ ಇಲ್ಲ, ಅಥವಾ ಕೊಲೆ ಬೆದರಿಕೆ ಕೇಸುಗಳೂ ಇಲ್ಲ. ಹಾಗಾದ್ರೆ ನಿನ್ನ ಗಂಡನನ್ನ ಹೆಂಗೆ ಕೊಲೆ ಮಾಡ್ತಾ ಇದ್ರು ಅನ್ನೋದನ್ನ ನೀನು ಊಹಾಪೋಹವಾಗಿ ಬಿಚ್ಚಿ ಇಡ್ತಾ ಇದೆಯಲ್ಲ, ನಿನಗೆ ಸ್ವಲ್ಪ ಆದರೂ ನಾಚಿಕೆ, ಮಾನ, ಮರ್ಯಾದೆ ಅಂತಕ್ಕಂಥದ್ದು ಏನಾದರೂ ಅದು ನಿನ್ನ ಹತ್ರ ಏನೂ ಇಲ್ಲ. ಅಕಸ್ಮಾತ್ ನಿಮಗೆ ಭಯಾನ ಕಾಡಿತ್ತಂದ್ರೆ ನೀವು ನೇರವಾಗಿ ಬಂದು ವೀರೇಂದ್ರ ಹೆಗಡೆ ಅವ್ರಿಗೆ ಹೇಳ್ಬೋದಾಗಿತ್ತಲ್ಲ. ನೀವು ಯಾಕೆ ನೇರವಾಗಿ ವೀರೇಂದ್ರ ಹೆಗಡೆ ಅವ್ರ ಹತ್ರ ಕೇಳ್ತಾ ಇದ್ದೀರಿ? ನನ್ನ ಗಂಡನನ್ನು ಕಾಪಾಡ್ರಿ, ನನ್ನ ಗಂಡನನ್ನು ಸಾಯಿಸಿ ಬಿಡ್ತಾರತ್ತಂದ. ನನಗೆ ಕಟ್ಟ ಕಡೆಯದಾಗಿ ಕಾಡುವ ಪ್ರಶ್ನೆ ಒಂದಲ್ಲ, ಸರಿ ಚಿನ್ನಯ್ಯ ಸುಳ್ಳು ಹೇಳ್ಯಾನ, ಅಥವಾ ಅವಂಗಿವ್ರ ಎಲ್ಲರೂ ಧಮಕಿ ಹಾಕ್ಯಾರ, ಕೊಲೆ ಬೆದರಿಕೆ ಹಾಕ್ಯಾರ ಅಂತ ಇಟ್ಕೊಡ್ರಿ. ಹಾಗಾದರೆ ಬಂಗಲೆ ಗುಡ್ಡದಲ್ಲಿ ಸಿಗ್ತಕ್ಕಂಥ ಮೂಳೆಗಳು ಎಲ್ಲಿಂದ ಬಂದು? ಸೌಜನ್ಯನ ಪ್ರಕರಣ ಇದರ ಬಗ್ಗೆ ಹೇಳಬೇಕು. ವಾರಿಜ ಆಚಾರ್ತಿಯ ಕೊಲೆ ಹೆಂಗಾಯಿತು, ಅದನ್ನು ಆತ್ಮಹತ್ಯೆ ತಂದು ಹೆಂಗೆ ಬಿಂಬಿಸಿದರು, ಆನೆ ಮಾವುತನ ಕೇಸ್ ಬಗ್ಗೆ ಏನಾಯಿತು, ಇವತ್ತಿಗೂ ಕೂಡ ಜೀವಂತ ಸಾಕ್ಷಿಗಳದಾವು. ಸೊ ಅದ್ರ ಬಗ್ಗೆ ತನಿಖೆ ನಡಿಬೇಕಲ್ಲ, ನಡಿಬೇಕಾಗೋದಲ್ಲ. ಇದು ನನ್ನ ಅಭಿಪ್ರಾಯ. ಈ ಆರ್ ಕನ್ನಡ ಬೇವರ್ಸಿ ಚಾನಲ್ ಏನದಲ್ಲ, ಇದು ಎಲ್ಲಿ ಬೇಕಾದಲ್ಲಿ ಹೋಗಿ ಕುತ್ಕೊಂಡು ಹೇಳ್ಕೊಂಡು ತಿನ್ಕೋತ ಹೊಂಟಿದ್ದಾರೆ ಇವರು. ಆ ಹೆಣ್ಮಗಳು 2 ವರ್ಷದ ನಂತರ ಅವಳಿಗೆ ಇವತ್ತು ಕೊಲೆ ಬೆದರಿಕೆ ಹಾಕಿದ್ರು, ಇವತ್ತು ಅವಳಿಗೆ ಭಯ ಕಾಡಾಗತ್ತಂದ್ರೆ ಇದರಲ್ಲಿ ಏನಾದರೂ ಒಂದು ಷಡ್ಯಂತ್ರ ಇರಲೇಬೇಕಲ್ಲ. ಯಾರಾದರೂ ಇದನ್ನು ಕೊಟ್ಟಿರಬೇಕು, ಜೀವ ಬೆದರಿಕೆಯನ್ನು ಹಾಕಿರಬೇಕು, ಹೌದಲ್ಲ? ಅಲ್ಲರಿ, 100 ಕೊಲೆಗಳನ್ನು ಮಾಡಿ, 100 ಅತ್ಯಾಚಾರಗಳನ್ನು ಮಾಡಿ, 100 ಅನಾಥ ಶವಗಳ ತಂದ ಬಿಂಬಿಸಿ ಅವುಗಳನ್ನು ಸಮಾಧಿ ಮಾಡಿರ್ತಕ್ಕಂಥವರಿಗೆ ಚಿನ್ನಯ್ಯ ಮತ್ತು ಚಿನ್ನಯ್ಯನ ಹೆಂಡತಿ ಒಂದು ತೃಣಕ್ಕೆ ಸಮಾನ. SIT ಅವರು ಏನು ಮಾಡಬೇಕಂದ್ರೆ, ಚಿನ್ನಯ್ಯ ನೀಡಿರ್ತಕ್ಕಂಥ ಹೇಳಿಕೆ ಅದನ್ನೂ ಕೂಡ ಪರಿಗಣಿಸಬೇಕು, ಮತ್ತು ಈ ಕೊಡ್ತಕ್ಕಂಥ ಹೇಳಿಕೆಗಳನ್ನ ಪರಿಗಣಿಸಬೇಕು. ಇಲ್ಲಿ ಷಡ್ಯಂತ್ರ ಯಾರ್ದದೋ ಅನ್ನೋದನ್ನು ಪರಿಶೀಲನೆ ಮಾಡಬೇಕು, ತನಿಖೆ ಮಾಡಬೇಕು. ಅಂದಾಗ ಗೊತ್ತಾಗ್ತದೆ. ಹೋಗಲಿ, ಚಿನ್ನಯ್ಯ ಪಾಪ ಅಂತ ಒಪ್ಕೊಳ್ಳೋಣ. ಆದ್ರೆ ಈ ತನಿಖೆಯಲ್ಲಿ ಅವನ ಹೆಂಡತಿ ಮತ್ತು ಅವನನ್ನು ಇಬ್ಬರನ್ನೂ ಹಿಡ್ಕೊಂಡ ಸರಿಯಾಗಿ ತನಿಖೆ ಮಾಡಿದ್ದ ಆದಲ್ಲಿ ಇಲ್ಲಿ ನಿಜವಾಗೂ ಇವರಿಗೆ ಜೀವ ಬೆದರಿಕೆಯನ್ನು ಹಾಕಿದವರು ಯಾರು ಅನ್ನೋದು ಗೊತ್ತಾಗ್ತದೆ. ಅಕಸ್ಮಾತ್ ಇವತ್ತು ತಿಮ್ಮರೊಡ್ಡಿ ಏನಾದರೂ ಆ ವಿಡಿಯೋಗಳನ್ನು ಅವತ್ತು ಮಾಡ್ಕೊಳ್ತಾ ಇರಲಿಲ್ಲಪ್ಪ ಅಂದ್ರೆ ಇವತ್ತು ಈ ಬುರುಡೆ ಗ್ಯಾಂಗ್ ಅಂತ ಏನು ಪಟ್ಟ ಕಟ್ಟಿದಾರಲ್ಲ, ಇದು 100% ಸಾಯೋವರೆಗೂ ಕೂಡ ಬುರುಡೆ ಗ್ಯಾಂಗೇ ಇರ್ತಿತ್ತು. ಅದ್ರ ಜೊತೆಗೆ ತಿಮ್ಮರೊಡ್ಡಿಗೆ ನಾನ್ ಬೆಲೆಬಲ್ ಅದೇನು ಕರೀತಾರಲ್ಲ, ಆ ಕೇಸ್ ಅವ್ರ ಮೇಲೆ ಹಾಕ್ಕೊಂಡ ಅವರನ್ನು ಜೈಲಿಗೆ ಹಾಕಿ ಈ ಕೇಸನ್ನು ಕ್ಲೋಸ್ ಮಾಡಿ, ಸೌಜನ್ಯ ಅಂತಕ್ಕಂಥ ಒಂದು ಹೆಣ್ಣು ಮಗಳು, ಅನಾಥ ಶವಗಳು ಶಾಶ್ವತವಾಗಿ ಮಣ್ಣಲ್ಲಿ ಏನಾಗಿ ಹೋಗ್ಬಿಡ್ತಿದ್ದಪ್ಪ ಅಂದ್ರೆ ಮಣ್ಣಾಗಿ ಹೋಗಿಬಿಡ್ತಿದ್ದು. ಆದರೆ ವಿಡಿಯೋ ಮಾಡ್ಕೊಂಡಿದ್ದು ತುಂಬ ಒಳ್ಳೆಯ ಕೆಲಸನ ಆಗಿದೆ. ಇಲ್ಲಿ ಭಾಳ ಒಳ್ಳೆಯ ಕೆಲಸ ಆಗಿದೆ. ಅಕಸ್ಮಾತ್ ವಿಡಿಯೋ ಇರ್ತಾ ಇರಲಿಲ್ಲ ಅಂದ್ರೆ ಇದೇ ಈ ದರಿದ್ರ ಚಾನೆಲ್ಗಳು ಇವತ್ತೇನು ಮಾಡ್ತಾ ಇದ್ದಪ್ಪ ಅಂದ್ರೆ ಈ ಹೋರಾಟಗಾರನನ್ನು ಮಣ್ಣು ಕೊಡೋದಕ್ಕೆ ತುದಿಗಾಲ ಮೇಲೆ ನಿಲ್ತಾ ಇದ್ವಿ ಇವತ್ತು. ನಮಸ್ಕಾರ, ಮತ್ತೆ ಬರ್ತೀನಿ.